ತಿಮ್ಮಾರೋಡಿ ಮಟ್ಟಣ್ಣನವರ್ ಸಮೀರ್ ವಿರುದ್ಧ ಸರಣಿ ದೂರುಗಳು ದಾಖಲು. ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಿದ್ದಾರೆ ಧರ್ಮಸ್ಥಳದ ಕುರಿತು ಅಂತ ಸಾಲು ದೂರುಗಳು ಬಂದಿವೆ. ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಇವತ್ತು ಸ್ನೇಹಮಯಿ ಕೃಷ್ಣ ದೂರು. ಮೈಸೂರು ಮೂಲದ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ, ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ, ಗಿರೀಶ್ ಮಟ್ಟಣ್ಣನವರ್ ಮತ್ತು ಯೂಟ್ಯೂಬರ್ ಸಮೀರ್ ಹಾಗೂ ಸುಜಾತಾ ಭಟ್ ವಿರುದ್ಧವೂ ಕೂಡ ದೂರನ್ನು ದಾಖಲಿಸಿದ್ದಾರೆ. ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರನ್ನ ನೋಡೋಣ. ಸರ್, ಈ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರು, MD ಸಮೀರ್ ಅವರು ಧರ್ಮಸ್ಥಳ ವಿರುದ್ಧ ಯಾವುದೋ ದುರುದ್ದೇಶ ಇಟ್ಕೊಂಡು ಅನಾವಶ್ಯಕವಾಗಿ ಸುಳ್ಳು ಆರೋಪ ಮಾಡುವಂಥದ್ದು, ಯಾವುದೇ ಸಾಕ್ಷ್ಯಗಳಿದ್ರು ಕೂಡ ಆರೋಪ ಮಾಡ್ತಿದ್ರು. ಈಗ ಇತ್ತೀಚೆಗೆ ಸುಜಾತಾ ಭಟ್ ಅನ್ನೋ ವೃದ್ಧ ಮಹಿಳೆಯನ್ನು ಕರ್ಕೊಂಡು ಬಂದು ಆಕೆಗೆ ಅನ್ಯಾನ್ಯ ಭಟ್ ಅಂತೇಳಿ ಒಂದು ಮಗಳಿದ್ಲು. ಅವಳು ಇಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಓದಬೇಕಾದ್ರೆ ಧರ್ಮಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಅಪಹರಣಕ್ಕೊಳಗಾಗಿ ಅತ್ಯಾಚಾರ ಮತ್ತು ಕೊಲೆ ಮಾಡಲಾಗಿದೆ ಅಂಥೇಳಿ ಸುಳ್ಳು ಆರೋಪ ಮಾಡಿರೋಂಥ ಕಂಡು ಬಂತು. ಅದ್ರ ಜೊತೆಗೆ ಮಗಳವ್ರ ಬಗ್ಗೆ ವಾಸಂತಿ ಅನ್ನೋರ ಫೋಟೋನ ತೋರಿಸಿ, ನನ್ನ ಮಗಳು ಅನನ್ಯ ಭಟ್ ಅಂತ ತೋರಿಸಿ ಆ ಒಂದು ಮೃತ ಮಹಿಳೆ ಏನು ವಾಸಂತಿ ಇದ್ದಾರೆ ಅವ್ರಿಗೂ ಕೂಡ ಅವಮಾನ ಮಾಡುವಂಥ ಕೆಲಸಗಳು ಮಾಡಿದ್ರು. ಸೊ ಇದ್ರ ಬಗ್ಗೆ ಯಾವುದೇ ದೂರು ಗಂಭೀರವಾದ ಒಂದು ವಿಚಾರದಲ್ಲಿ ದೂರು ದಾಖಲೆ ಇದ್ದ ಕಾರಣ ನಾನು ಮೈಸೂರಿಂದ ಬಂದು ಅನಿವಾರ್ಯವಾಗಿ ದೂರನ್ನ ಕೊಡಬೇಕಾಗಿತ್ತು. ಅದು ದೂರು ಸ್ವೀಕೃತನ ಕೊಟ್ಟಿದ್ದಾರೆ. ನಾನು ಪ್ರಥಮ ವರ್ತಮಾನ ದಾಖಲೆ ಮಾಡಿದ ಸಾಕಷ್ಟು ಮನವಿ ಮಾಡ್ಕೊಂಡೆ ಮತ್ತು SP ಅವ್ರ ಜೊತೆ ಕೂಡ ಮಾತಾಡಿದೆ. ಅವರು ಈ ಹಂತದಲ್ಲಿ ಮಾಡೋಕ್ಕೆ ಬರಲ್ಲ, ಈಗಾಗಲೇ SIT ತನಿಖೆ ನಡೀತಿರೋದ್ರಿಂದ ನಾವು ಮುಂದೆ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತೇಳಿ ಒಂದು ಸ್ವೀಕೃತಿಯನ್ನು ಕೊಟ್ಟಿದ್ದಾರೆ. ಸರ್, ಇದುವರೆಗೂ ಕೂಡ ಇದ್ರ ಬಗ್ಗೆ ಒಂದು ಗಂಭೀರವಾದ ದೂರರ್ಜಿ ಕೊಟ್ಟಿರೋಂಥದ್ದು ಕಂಡು ಬರ್ತಾ ಇರೋದ್ರಿಂದ ಅನಿವಾರ್ಯವಾಗಿ ನಾನೇ ಬಂದು ದೂರರ್ಜಿ ಕೊಡಬೇಕು ಅಂತ ನಿರ್ಧಾರ ಮಾಡಿ ಬಂದು ದೂರನ್ನು ಕೊಟ್ಟಿದ್ದೀನಿ. ಸರ್, BNS ಕಾಯ್ದೆಯಲ್ಲಿ ಪ್ರಕರಣ ದಾಖಲು ಮಾಡಿ ಅಂತೇಳಿ ನಾನು ದೂರರ್ಜಿನ ಕೊಟ್ಟಿರೋಂಥದ್ದು. ಸೊ ಅದು ಮುಂದಿನ ದಿನಗಳಲ್ಲಿ ಅವ್ರು ಯಾವ ಸೆಕ್ಷನ್ ಪ್ರಕಾರ ಪ್ರಕರಣ ದಾಖಲು ಮಾಡ್ತಾರೆ, ಸೊ ನೋಡ್ಬಿಟ್ಟು ಮುಂದಿನ ಕಾನೂನು ಕ್ರಮ ತಗೊಳ್ಬೇಕಾಗುತ್ತೆ.